ಜೈ ಭೀಮ್. ಬಂಧುಗಳೇ, ಇವತ್ತೇನು ನಮ್ಮ ಮುಖಂಡರಾದಂಥ ವಕೀಲರು ಆದಂಥ ಪುಟ್ಟೇಗೌಡರು ಈ ನೈಸ್ ರಸ್ತೆ ಮತ್ತು ಆ ಕಂಪ್ನಿಯವರು ಏನೋ ಇಲ್ಲೀಗಲ್ ಆಗಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಏನು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಇವ್ರ ವಿರುದ್ಧ ತೀರ್ಪು ಕೊಟ್ಟು ಇವರು ರೈತರ ಜಮೀನು ತಗೊಂಡಿರೋದು ತಪ್ಪು, ಮತ್ತು ಇವರು ಕಲೆಕ್ಟ್ ಮಾಡ್ತಿರುವಂಥ ಟೋಲು ಕೂಡ ಇಲ್ಲೀಗಲ್ ಅಂತೇಳಿ ಹೇಳಿದ್ದಾರೆ. ಅದ್ರ ವಿರುದ್ಧ ನಾವು ಆ ಟೋಲ್ ನನಗೆ ಮನವರಿಕೆ ಮಾಡೋದಕ್ಕೆ ಇವತ್ತೆಲ್ಲ ಬಂದಿದ್ದೀವಿ. ನಾವು ಆದ್ಯಮ ಸಂಘ ಬಂದಿದ್ವಿ. ಮತ್ತು ಇಲ್ಲಿ ನೋಡ್ಬೋದು 3 ಜನ ರೈತರು ಕೂಡ ಚಿಕ್ಕೂರಿನಿಂದ ಬಂದಿದ್ದಾರೆ. ಅವರ ಜಮೀನಿಗೆ ಸುಮಾರು 30 ವರ್ಷದಿಂದಲೇ ಅವ್ರನ್ನ ಆ ಜಮೀನನ್ನ ಕಿತ್ಕೊಳ್ಳೋದು ಪ್ರಯತ್ನ ಮಾಡಿದ್ರು, ಆದರೆ ಅವ್ರು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತಿದ್ರೆ. ಆದರೂ ಕೂಡ ಆ ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ಅಕ್ವೈರ್ ಲಿಸ್ಟಲ್ಲಿ ಅವ್ರದ್ದು ಸೇರಿಸ್ಬಿಟ್ಟಿದ್ದಾರೆ, ಬಟ್ ಪರಿಹಾರ ಕೊಟ್ಟಿಲ್ಲ. ಆ ಕಾರಣಕ್ಕೆ ಅವರು ಕೂಡ ಹೋರಾಟ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಈ ವಿಚಾರದಲ್ಲಿ ಇವತ್ತು ಹೋರಾಟ ಮಾಡಲಿಕ್ಕೆ ಬಂದಿದ್ದಂಥ ನಮ್ಮ ವಕೀಲರಾದಂಥ ಪುಟ್ಟೇಗೌಡರನ್ನ ACP ಅವರು ಪಿಣ್ಯ ಪೊಲೀಸ್ ಕರ್ಕೊಂಡು ಕೂಡಿಸ್ಕೊಂಡಿದ್ದಾರೆ. ಅದರಿಂದ ಇವತ್ತು ನಾವು ಈ ಒಂದು ದಂಡನೆ ಮಾಡಬೇಕು ಅಂತ ಏನಿದ್ವಿ, ನಮ್ಮ ಎಲ್ಲ ಓಟ್ಗಾರನ್ನ ಅವ್ರನ್ನ ಬಂಧಿಸಿರೋದ್ರಿಂದ ಇವತ್ತು ಈ ಓಟವನ್ನು ಮುಂದೂಡಿಕೊಂಡು ಮತ್ತೆ ಇನ್ನೊಂದು ಸಹ ನಾವು ಇದನ್ನು ಈ ಪ್ರತಿಭಟನ ಮತ್ತೆ ಹಮ್ಮಿಕೋತೀವಿ ಬಂಧುಗಳೇ. ಅದಕ್ಕಾಗಿ ನಿಮಗೆಲ್ಲರಿಗೂ ಇನ್ನೊಂದು ದಿನಗಳನ್ನು ನಾವು ತಿಳಿಸ್ತೀವಿ. ಅಲ್ಲಿವರೆಗೂ ತಾವೆಲ್ಲರೂ ಕೂಡ ಶಾಂತರಾಗಿರಿ. ಮತ್ತು ನಾವು ಹೇಳಿದಾಗ ನೀವೆಲ್ಲರೂ ಬನ್ನಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ಕೊತೀವಿ. ಜೈ ಭೀಮ್.